ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಮಾರ್ಕೆಟು ಪಾಸಿಟಿವ್ ಆಗಿ ಓಪನ್ ಆಯಿತು, ಒಂದು ಒಳ್ಳೆ ಅಟೆಂಪ್ಟ್ ಕೂಡ ಮಾಡ್ತಾ ಇತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬಂದಿದ್ದು, ವಾಪಸ್ ರಿಕವರಿ ಆಗಲೇ ಇಲ್ಲ. 25,500 ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಒಂದಿಷ್ಟು ಮೂರನೇ ಸುತ್ತಿನ ಮಾತುಕತೆ ನಡೀತಾ ಇದೆ US ಮತ್ತು ಇರಾನ್ ಮಧ್ಯದಲ್ಲಿ. ಜೆನಿವಾದಲ್ಲಿ ಮಾತುಕತೆ ನಾಳೆ ಆಗೋತಿದೆ. ಅದೇ ರೀತಿಗೆ ಆಂಥ್ರೋಪಿಕ್ಗೆ US ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫುಲ್ ಆಕ್ಸೆಸ್ ಕೊಡಿ ಅಂತ ಬಂದಿತ್ತು. ಇಲ್ಲ ಅಂತಂದರೆ ದೇಶನೇ ಬಿಡಬೇಕಾಗುತ್ತೆ ನೀವು, ಆ ಥರ ಪರಿಸ್ಥಿತಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ ಅಂತೆಲ್ಲ ಬರ್ತಾಯಿತ್ತು. ಇದೆಲ್ಲ ಸುದ್ದಿಗಳಿದೆ, ನೋಡ್ತಾ ಹೋಗೋಣಂತೆ. ಒಟ್ಟಿನಲ್ಲಿ ಇವತ್ತು ಟಾಪ್ ಗೇನರ್ ಅಂದರೆ ರಿಲಯನ್ಸು 2% ಕರೆಕ್ಷನ್ ಬಂದಿದೆ. ರಿಲಯನ್ಸಲ್ಲಿ ಅವರು ಎಲ್ಲರೂ ಇವಾಗ ರಿಲಯನ್ಸ್ ಇಂಟೆಲಿಜೆನ್ಸ್ ಆರ್ಮಿಗೆ ಒಂದಿಷ್ಟು ದುಡ್ಡು ತೆಗೆದಿರ್ತೀವಿ ಈ ಥರ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ ಕೂಡ ಅದು ಹೇಳಿತ್ತು, ನೋಡೋಣ ಅದೆಲ್ಲ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ರಿಲಯನ್ಸಲ್ಲಿ 2% ಕರೆಕ್ಷನ್ ಬಂದಿದೆ ಇವತ್ತು. SBIನಲ್ಲಿ ಕೂಡ ಆಲ್ಮೋಸ್ಟ್ 2% ಹತ್ತಿರ ಕರೆಕ್ಷನ್ ಬಂದಿತ್ತು. ಬಟ್ ಮೆಜಾರಿಟಿ ಆಫ್ ದ ಸ್ಟಾಕ್ಗಳು ಪಾಸಿಟಿವ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ಸೊ ಬಜಾಜ್ ಆಟೋದಲ್ಲಿ 2.73%, HCL ಟೆಕ್ IT ಸ್ಟಾಕ್ಗಳು ರಿಕವರ್ ಆಯಿತು. ರಿಕವರ್ ಆಗೋಕ್ಕೆ ಕಾರಣ ಏನು ಅಂತ, ರಿಕವರಿ ಅಂದರೆ ತುಂಬ ರಿಕವರ್ ಆಗಿಲ್ಲ, ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿದೆ. ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬರು ಒಂದೊಂದು AI ಸೊಲ್ಯೂಷನ್ಗಳನ್ನು ನಾವು ಟೈಪ್ ಮಾಡ್ಕೊತಾ ಇದೀವಿ ಈ ಥರ ಅಂತ ಹೇಳ್ತಾ ಇದ್ದಾರೆ. AMD ಮೆಟಾದ್ ಬಂದಿತ್ತು, ಅದೇ ರೀತಿ TCSದು ಗಿಟ್ ಲ್ಯಾಬ್ ಜೊತೆ ಟೈಪ್ ಆಗುತ್ತೆ ಅಂತ ಬಂದಿತ್ತು ಈ ರೀತಿಯಾಗಿ. ಸೊ ಅದ್ರ ಮಧ್ಯದಲ್ಲಿ ಈ ಆಂಥ್ರೋಪಿಕ್ಗೆ ಧಮಕಿ ಹಾಕ್ತಾ ಇರೋದು, ಈಗ ಮೇಯ್ನು ಎಲ್ಲರಿಗೂ ಭಯ ಪಡಿಸಿದ್ದೆ ಅವರಲ್ವಾ. ಸೊ ಅವ್ರು ಇವಾಗ ಶುಕ್ರವಾರ ತನಕ ಟೈಮ್ ಇದೆ, ಅಷ್ಟರೊಳಗಡೆ USಗೆ ಕನ್ಫರ್ಮ್ ಮಾಡಬೇಕು ಅಂತೆಲ್ಲ ಅದು ಸುದ್ದಿ ಬರ್ತಾರೆ. ಜೊತೆಗೆ IBM ಕೂಡ ರೆಸ್ಪಾಂಡ್ ಮಾಡಿತ್ತು. ಇಲ್ಲಿ ಯಾವುದು ಕಮ್ಮಿ ಎಫೆಕ್ಟಿನಲ್ಲಿ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋಂಥದ್ದು ಹೊಸದಾಗಿ ಬರ್ತಾ ಇದೆ ಅನ್ನೋದಕ್ಕೆ ಜನ ಶಿಫ್ಟ್ ಆಗೋದಿಲ್ಲ. ಅಲ್ಲಿ ಸೆಕ್ಯೂರಿಟಿ ಇಂಪಾರ್ಟೆಂಟು, ಸ್ಟೆಬಿಲಿಟಿ ಇಂಪಾರ್ಟೆಂಟು, ಲೋ ಕಾಸ್ಟ್ ಅನ್ನೋದು ಇಂಪಾರ್ಟೆಂಟು. ಅದನ್ನ IBM ಮಾಡ್ತಾ ಇದೆ ಕೋಬಾಲ್ ಕೋಡ್ ವಿಚಾರದಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಒಂದಿಷ್ಟು ಆಪ್ಟಿಮಿಸಮ್, ಒಂದಿಷ್ಟು ಡೀಲ್ಗಳು ಈ ಥರ ಎಲ್ಲ ಆಗ್ತಿರೋದ್ರಿಂದ IT ಒಂದು ಸ್ವಲ್ಪ ಇವತ್ತು ಮೇಲ್ಗಡೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ನೋಡ್ತಾ ಬರ್ತಾಯಿದ್ರೆ ಇವತ್ತು HCL ಟೆಕ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ರಿಲಯನ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ಕೊಂಬರೋದಾದರೆ, ಸೊ ಇದರಲ್ಲಿ ವೇದಾಂತ, ಜಿಂಕ್, ಹಿಂದೂಸ್ತಾನ್ ಜಿಂಕ್. ಕಾರಣ ಏನು, ಸಿಲ್ವರ್ ಇವಾಗ ವಾಪಸ್ಸು $90 ತನಕ ಬಂದುಬಿಟ್ಟಿದೆ ಅಲ್ವಾ ಸಿಲ್ವರು. ಸೊ ಹಾಗಾಗಿ ಈ ಕಂಪ್ನಿಗಳು ಜಾಸ್ತಿ ಆಗ್ತಾಯಿದೆ. ಹೇಗೇನು ಒಂದು ಪೇರೆಂಟ್ ಕಂಪ್ನಿನೇ ಅದರಲ್ಲಿ ವೇದಾಂತ. ಸೊ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ IRFCನಲ್ಲಿ ಆಫರ್ ಫಾರ್ ಸೇಲ್ ಇಟ್ಟಿದ್ದಾರೆ ಗೌರ್ಮೆಂಟ್ ಅಂತಲೂ ಕೂಡ ಬಂದಿತ್ತು. ನಾನು ಡೀಟೇಲ್ಸ್ ಹೇಳ್ತೀನಿ ಅದು. ಸೊ ಆಫರ್ ಫಾರ್ ಸೇಲು ಎಷ್ಟು ಒಂದು ಪ್ರೈಸ್ ಕೂಡ ಸೆಟ್ ಮಾಡಿದ್ದಾರೆ. 2% ಗೌರ್ಮೆಂಟ್ ಆಫರ್ ಫಾರ್ ಸೇಲ್ ಮಾಡ್ತಾ ಇದೆ. OFS ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಲ್ವಾ ಗೊತ್ತಿಲ್ಲ, ಬಟ್ ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ಶಾರ್ಟ್ ಸೀರೀಸ್ನಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ, ಏನೇನಾಗುತ್ತೆ ಅನ್ನೋದು ಇಂಟ್ರೆಸ್ಟ್ ಇದ್ದವ್ರು ಚೆಕ್ ಮಾಡ್ಬೋದು. ಸೊ $104 ಪರ್ ಶೇರ್ ಅಂತ ಸೆಟ್ ಮಾಡಿದ್ದಾರೆ IRFCನಲ್ಲಿ. ಸೊ ಅದು ಒಂದು ರಿಯಾಕ್ಷನ್ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ರಿಲಯನ್ಸಿಂದು ಒಂದಿಷ್ಟು ನ್ಯೂಸ್ಗಳನ್ನ ಇವಾಗಲೇ ಕವರ್ ಮಾಡ್ತೀನಿ. ರಿಲಯನ್ಸು 597 ಕೋಟಿನ ರಿಲಯನ್ಸ್ ಇಂಟೆಲಿಜೆನ್ಸ್ಗೆ, ಅದು ಮೆಟಾ ಅವ್ರ ಜೊತೆ ಏನು ಟೈಪ್ ಇದೆ ಅದ್ರ ಜೊತೆ ನೋಡೋಕ್ಕೆ ಹೋಗ್ತಾ ಇದ್ದಾರಂತೆ. ಹಾಗೆಯೇ ಏಂಜಲ್ ಒನ್ ಯಾವುದೋ ಒಂದು ಸ್ಟಾಕಿಂದು ಇವಾಗ ಇದಿತ್ತಲ್ವ, ಏನೋ ಸ್ಪ್ಲಿಟ್ ನ್ಯೂಸ್ ಬಂದಿತ್ತು. ಸೊ ಏಂಜಲ್ ಒನ್ ಐ ಥಿಂಕ್ ಅದು ಲಾಸ್ಟ್ ವೀಕ್ ಹಿಂದೆನೇ ಬಂದಿತ್ತು ಅನ್ಸುತ್ತೆ, ಅದು ಇವಾಗ ವಾಪಸ್ಸು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಟಾಟಾ ಸನ್ಸಿಂದು ಒಂದಿಷ್ಟು ಪ್ರಾಫಿಟಬಿಲಿಟಿ ಎಲ್ಲ ಚೆನ್ನಾಗಿದೆ. ಚಂದ್ರಶೇಖರ್ ಅವರು ತಗೊಂಡ್ಮೇಲೆ, ಅವರು ಅಧಿಕಾರನ ತೊಗೊಂಡ್ಮೇಲೆ ಅದರದ್ದು ಅಂತೆಲ್ಲ ಬಂದಿತ್ತು. ಅದು ಕೂಡ ಒಂದಿಷ್ಟು ಅಸೆಸ್ಮೆಂಟ್ ನಡೀತಾ ಇದೆ. ಹಾಗೆಯೇ ವಾರಿ ಎನರ್ಜಿಸು ಇದೆಲ್ಲ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. US ಇವಾಗ ಇಂಪೋರ್ಟಿಗೆ 100% ಇಂಪೋರ್ಟ್ ಡ್ಯೂಟಿ ಹಾಕ್ತೀವಿ ಸೋಲಾರ್ ಪ್ರಾಡಕ್ಟ್ಸ್ಗಳಿಗೆ ಅಂತ ಹೇಳಿದ್ರಲ್ಲ, ಅದು ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರು ಯಾರು ವಾರಿ ಎನರ್ಜಿಸ್ ಅವರು ಕನ್ಫರ್ಮ್ ಕೊಟ್ಟಿದ್ದಾರೆ. ಬಟ್ ಬೇರೆ ಒಂದಿಷ್ಟು ಯಾವುದು ಸೋಲಾರ್ ಇಂಡಸ್ಟ್ರೀಸ್ ರಿಲೇಟೆಡ್ ಕಂಪ್ನಿಗಳಿದೆಯೋ ಅದು ಇವಾಗ ಇಂಪೋರ್ಟ್ ಡ್ಯೂಟಿ ಬಿಸಿನ ತಡ್ಕೋಬೇಕಾಗುತ್ತೆ. ಹಾಗೆಯೇ ನೋಡ್ಕೊಂಬರೋದಾದರೆ ಗೋಲ್ಡ್ ಸಿಲ್ವರಲ್ಲಿ ಇವತ್ತು ಸಂಡೆಗೆ ಒಂದು ಡ್ರಾಪ್ ಆಗಿತ್ತು, ಮತ್ತೆ ಕೊನೆಗೆ ಅದು ಮೇಲ್ಗಡೆ ಹೋಗಿದೆ. ಕೆಲವರೆಲ್ಲ ಇವಾಗ $6,000 ಹೋಗುತ್ತೆ ಗೋಲ್ಡು ಅಂತೆಲ್ಲ ಒಂದು ಅವರ ಅನಾಲಿಸಿಸ್ನ ಕೊಡ್ತಾ ಇದ್ದಾರೆ. ಯಾಕೆಂದರೆ ಗ್ಲೋಬಲ್ ಟೆನ್ಷನ್ ಜಾಸ್ತಿ ಆಗಿದೆ. ಇರಾನ್ದು USದು ಇವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಥರ ಇದೆ. ಇದ್ರ ಮಧ್ಯೆ ಇದು ನಡೀತಾ ಇದೆ. ಸೊ ಸುಮಾರು ಅನ್ಸರ್ಟನಿಟಿಗಳಿರೋದ್ರಿಂದ ಆ ರೀತಿ ಆಗಿದೆ ಅಂತ. ಸೊ 4 ಕಂಪ್ನಿಗಳು F&O ಲಿಸ್ಟಿಂದ ಆಚೆ ಹೋಗಿದೆ. ನಿಮ್ಗೆ ಗೊತ್ತಿದೆ ಇದು F&Oಗೆ ಹೇಗೆ ಎಲಿಜಿಬಲ್ ಆಗುತ್ತೆ, ಹೇಗೆ ಆಚೆ ಹೋಗುತ್ತೆ ಅನ್ನೋದನ್ನ ಡೆಡಿಕೇಟೆಡ್ ವಿಡಿಯೋ ಮಾಡಿದೆ. 4 ಕಂಪ್ನಿಗಳು ಆಚೆ ಹೋಗಿದೆ F&Oಯಿಂದ. ಯಾವುದೂ ಹುಡ್ಕೋ, ಪಿರಮಲ್ ಫಾರ್ಮಾ ಮತ್ತು ಇನ್ನೊಂದೆರಡು ಕಂಪ್ನಿಗಳು ನಾನು ಕೇಳ್ಪಟ್ಟೆ, ಅವೆರಡು ಆಚೆ ಹೋಗಿದೆ. ಹಾಗೆಯೇ ಇನ್ನೊಂದಿಷ್ಟು ನ್ಯೂಸ್ಗಳು ಅಂತ ನಾವು ನೋಡ್ತಾ ಬರೋದಾದರೆ, ಟೆಕ್ಸ್ಟೈಲ್ ಸ್ಟಾಕ್ಗಳೆಲ್ಲ ಒಂದಿಷ್ಟು ಪ್ರೆಷರಲ್ಲೇ ಇದೆ. ಯಾಕೆಂದರೆ ಈ ಟ್ರೇಡ್ ಡೀಲ್ ಏನಾಗುತ್ತೆ ಅನ್ನೋದ್ರ ಮೇಲೆ ಸುಮಾರು ಸೆಕ್ಟರ್ಗಳು ನಿಂತ್ಕೊಂಡಿದೆ. ಅದು ಫಾರ್ಮಾ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಟ್ರೇಡ್ ಡೀಲ್ ಸುದ್ದಿ ಏನು ಬರುತ್ತೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಸೊ ಇದಿಷ್ಟು ಕಂಡಿದ್ದಂಥ ನ್ಯೂಸ್ಗಳು. ಏಂಜಲ್ ಬಂದು ಕೂಡ ಬಂದಿತ್ತು, ಅದು ಡೇಟ್ ಅನೌನ್ಸ್ ಮಾಡಿದಾರ ಇಲ್ಲ ಅಂತ ನಾನು ನೋಡಬೇಕಾಗಿತ್ತು, ಅದು ನಾನು ನೋಡಿಲ್ಲ. ಸೊ ಅದು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಬಟ್ ನಲ್ಲಿ ಏಂಜಲ್ ಬಂದು ಸ್ಟಾಕ್ ಸ್ಪ್ಲಿಟ್ಟಿಂದ ಒಂದು ನ್ಯೂಸ್ ಬರ್ತಾ ಇತ್ತು. ಸೊ 1:10 ಅಂತ ನಾನು ನೋಡೋಂಗಿತ್ತು, ಅದು ನೋಡ್ಬಿಟ್ಟು ಹೇಳ್ತೀನಿ. ಸೊ ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ ನಿಫ್ಟಿ ಇವತ್ತು 25,000 ನೆನ್ನೆಗಿಂತ ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ ಖಂಡಿತ. ಆದರೆ ಈಗಲೂ ಕೂಡ 25,500 ಕೆಳಗಡೆ ಕ್ಲೋಸಿಂಗ್ ಆಗಿದೆ.
ಇವತ್ತು ಒಳ್ಳೆ ಅಟೆಂಪ್ಟ್ನ ಮಾಡಿತ್ತು ನಿಫ್ಟಿ. IT ಕೂಡ ಬೌನ್ಸ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಅದರ ಕೊನೆ ಮೂಮೆಂಟಲ್ಲಿ ಒಂದು ಸೆಲ್ಲಿಂಗ್ ಬಂದಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ 61,000 ಇವತ್ತು ಉಳಿಸ್ಕೊಂಡಿದೆ, ಆಲ್ಮೋಸ್ಟ್ ಫ್ಲಾಟ್ ಅಂತ ಹೇಳ್ಬೋದು. ನೆನ್ನೆದು ಇವತ್ತಿಗೂ ನೋಡೋದಾದ್ರೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫ್ಲಾಟು. ಇಂಡಿಯಾ ವಿಕ್ಸು ಕಮ್ಮಿ ಆಗಿದೆ, ಡ್ರಾಪ್ ಆಗಿದೆ 4.68%, ವಿಚ್ ಇಸ್ ಎ ಗುಡ್ ಸೈನ್. ಸ್ವಲ್ಪ ವಾಲಟಿಲಿಟಿ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ. ಬಟ್ ಏನು ಹೊರಗಡೆ ಅಂತೂ ಬಂದಿಲ್ಲ ನಮಗೆ, ಮಾರ್ಕೆಟಿಗೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ. ಇರಾನ್ದು US ಇಂದು ಇನ್ನೂ ಟ್ರೇಡ್ ಡೀಲು ಅದೇನೋ ಆಗುತ್ತೆ, ಅದು ಮಾತುಕತೆ ಎಲ್ಲ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಆದರೂ ಆಗ್ಬೋದು, ಆಗ್ದಲ್ಲಿದ್ರು ಆಗ್ಬೋದು, ಅದು ನೋಡಬೇಕು. ಅದೇ ರೀತಿಯಾಗಿ ಶುಕ್ರವಾರ ಇವರು ಆಂಥ್ರೋಪಿಕ್ ಅವರು ಏನು ಹೇಳ್ತಾರೆ US ಅದನ್ನು ಕೂಡ ನೋಡ್ತಾ ಹೋಗಬೇಕು. ಸೊ ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. ಗೋಲ್ಡು 5,100 ದಾಟಿ ಮೇಲ್ಗಡೆ ಹೋಗಿದೆ, ಇವತ್ತು 0.8% ಮೇಲೆ ಹೋಗಿದೆ. ಸಿಲ್ವರು 3.5% ಅಮೌಂಟ್ ಬಂದಿರೋದು ಮೂಲಕ 90ನ ಕ್ರಾಸ್ ಆಗಿದೆ. ನ್ಯಾಚುರಲ್ ಗ್ಯಾಸು ಕೂಡ ಮೇಲ್ಗಡೆ ಹೋಗಿತ್ತು ಇವತ್ತು. ಬಿಟ್ಕಾಯಿನ್ ಸ್ವಲ್ಪ ರಿಕವರಿ ಆಗಿದೆ, 5% ಅಮೌಂಟ್ ಬಂದಿದೆ. 62,000 ಅಲ್ಲಿಗೆಲ್ಲ ಹೋಗಿದ್ದು 67,000ಕ್ಕೆ ಬಂದಿದೆ ಇವತ್ತು. ಸೊ ಓವರಾಲ್ ಎಲ್ಲ ನೋಡಿ, ಅದೇ ಒಂದು ಸೆಕ್ಟರ್ ಮೂವ್ ಆಗ್ತಾ ಇದೆ ಅಂದರೆ ಎಲ್ಲದೂ ಮೂವ್ ಆಗ್ತಾ ಇದೆ, ಇಲ್ಲಾಂದರೆ ಯಾವುದೂ ಮೂವ್ ಆಗ್ತಾ ಇಲ್ಲ. ಆ ಥರನೇ ಒಂದು ಕೋರಿಲೇಷನ್ ಹೋಗ್ತಾ ಇದೆ. ಎಷ್ಟು ದಿನ ಇದೇ ಥರ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಕ್ರೂಡು 5,900 6,000ಕ್ಕೆ ಬಂದಿದೆ. ಕ್ರೂಡ್ ಚಾರ್ಟ್ನ ಯಾರಾದರೂ ಚಾರ್ಟ್ ಅನಾಲಿಸಿಸ್ ಮಾಡೋರಿದ್ರೆ ಅಂದರೆ ದಯವಿಟ್ಟು ಕ್ರೂಡ್ ಚಾರ್ಟ್ನ ಒಂದ್ಸಲ ನೋಡಿ, ಅದರಲ್ಲಿ ಯಾವುದಾದ್ರೂ ಪ್ಯಾಟರ್ನ್ ಕಾಣಿಸ್ತಾ ಇದೆ ಏನು ಅಂತ ಐಡೆಂಟಿಫೈ ಮಾಡಿ. ಏಕೆಂದರೆ ಇರಾನು US ಇದೆಲ್ಲ ಒಂದು ಟೆನ್ಷನ್ ಫೀಲ್ಡಲ್ಲಿರುವಂಥ ದೇಶಗಳು. ಅಲ್ಲಿ ಏನಾದರೂ ಆಯಿತು ಅಂದರೆ ಆಚೆ ಈಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ರೂಡನ್ನು ನೋಡುವಂಥದ್ದು, ಟ್ರ್ಯಾಕ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ನೋಡ್ಕೊಂಬರೋಕ್ಕಿಂತ ಮುಂಚೆ FI ಡೇಟಾ ನೋಡೋದಾದರೆ ಇವತ್ತು FI ಕೂಡ ಬೈ ಮಾಡಿದ್ದಾರೆ, DI ಕೂಡ ಬೈ ಮಾಡಿದ್ದಾರೆ. ವೆರಿ ರೇರ್ ಡೇಸ್ ಈ ಥರದ್ದು ನೋಡೋಕ್ಕೆ ಸಿಗುತ್ತಲ್ವ ನಮಗೆ. ಸೊ ಇಬ್ಬರು ಕೂಡ ಬೈ ಮಾಡಿದ್ದಾರೆ. ಅಲ್ಲಿಗೆ ಈ ತಿಂಗಳಲ್ಲಿ FIಗಳು ಸುಮಾರು ದಿನ ಬೈ ಮಾಡ್ದಂಗೆ ಆಗೋಗ್ಬಿಡ್ತು. 1 2 3 4 5 6 7 ಆಮೇಲೆ ಆ ಕಡೆ 1 2 3 4 11 ದಿನ ಬೈ ಮಾಡಿದ್ದಾರೆ FIಗಳು. ಸೊ ಓವರಾಲ್ ಮಂತ್ಲಿ ಫಿಗರ್ ಅಂತ ನೋಡೋದಾದ್ರೆ ಎಷ್ಟು ಬೈ ಮಾಡಿದ್ದಾರೆ ನೋಡೋಣ. ಈ ತಿಂಗಳು ನೆಟ್ ಬೈಯರ್ಸ್ ಆಗಿದಾರಾ? ಹೌದು, ಸದ್ಯಕ್ಕೆ ನೆಟ್ ಬೈಯರ್ಸ್ ಆಗಿ ಉಳ್ಕೊಂಡಿದ್ದಾರೆ FIಗಳು. ಹಿಂಗೆ ಉಳ್ಕೊಂತಾರ ಅನ್ನೋದನ್ನ ನೋಡೋಣಂತೆ. ಸೊ DIಗಳು ನಾವು ಯಾಕೆ ಅವರಿಗೆ ಇದು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು 21,000 ಕೋಟಿ ಅಷ್ಟೇ ಇವತ್ತು ಈ ತಿಂಗಳು ಬೈ ಮಾಡಿರುವಂಥದ್ದು. ಅಂದರೆ ಯಾಕೆ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ ಅಂದರೆ 21,000 ಕೋಟಿಗೆ ಅವರು ನೋಡಿ ಪ್ರತಿ ತಿಂಗಳು ಬರ್ತಾ ಇದ್ದಿದ್ದು ಒಳಹರಿವು ನೋಡಿ 94,000 ಕೋಟಿ, 77,000 ಕೋಟಿ. ವಿಡ್ರಾ ಮಾಡ್ತಾ ಇದ್ದರೆ ಜನ ಅವರು ವಿಡ್ರಾ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಬಟ್ SIPಗಳನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾಗ, ಫ್ಲೋ ಬರ್ತಾನೆ ಇದ್ದಾಗ ಅವರು ಕೂಡ ಅದನ್ನ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ಅವರೇ ನಮಗೆ ಸಪೋರ್ಟ್ ಕೊಡ್ತಾ ಬಂದಿರೋದು ಸಿನ್ಸ್ ಕೋವಿಡ್ ಟೈಮಿಂದ DIಗಳು. ಸೊ 4,000 ಕೋಟಿ ಇವತ್ತು ಈ ಮಂತು ನೆಟ್ ಬೈಯರ್ಸ್ ಆಗಿ ಉಳ್ಕೊಂಡಿದ್ದಾರೆ. ಇನ್ನೂ ತಿಂಗಳು ಮುಗಿದಿಲ್ಲ, ನೋಡೋಣ ಏನು ಮಾಡ್ತಾರೆ FIಗಳಂತ. ಓವರಾಲ್ ಸೆಂಟಿಮೆಂಟನ್ನು ನೋಡ್ತಾ ಬರೋದಾದರೆ ಸ್ಟ್ರಾಂಗ್ ಬುಲಿಶ್ ಇದರಿಂದ ಮೀಡಿಯಂ ಬುಲಿಶಿಗೆ ಕನ್ವರ್ಟ್ ಆಗಿದ್ದಾರೆ ಕ್ಲೈಂಟ್ಗಳು. ಇನ್ನೂ ಇಂಡಿಸೇಸಿವ್ ಆಗಿದ್ದಾರೆ. ಮೋಸ್ಟ್ಲಿ ಕಾದು ನೋಡೋ ತಂತ್ರ ಮಾಡ್ತಾ ಇದ್ದಾರೆ, ಏನು ಗೊತ್ತಿಲ್ಲ. ಅದಕ್ಕೆ ಮಾರ್ಕೆಟ್ ಕೂಡ ಆ ರೇಂಜನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಅದೇ ರೇಂಜಲ್ಲಿ 25,400 ಬರುತ್ತೆ, 25,800 ಹೋಗುತ್ತೆ. ಅದೇ ರೇಂಜಲ್ಲಿ ಉಳಿತರದ್ದು ಕಾಣಿಸ್ತಾ ಇದೆ. ಸೊ ಓವರಾಲ್ ಹೀಟ್ ಮ್ಯಾಪ್ ನೋಡೋದಾದ್ರೂ ಕೂಡ ಇವತ್ತು ಲಾರ್ಜ್ಲಿ ಪಾಸಿಟಿವ್. ಮೆಟಲ್ ಟಾಪ್ ಗೇನರ್ ಸೆಕ್ಟರ್ ಆಗಿತ್ತು. PSU ಬ್ಯಾಂಕು ಇವತ್ತು ಟಾಪ್ ಲೂಸರ್ ಸೆಕ್ಟರ್ ಆಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿತ್ತು F&Oದಲ್ಲಿ ಇದ್ದಿದ್ದು. ಸೊ ಸೆನ್ಸೆಕ್ಸ್ ಇಂದು ನಾಳೆ ಎಕ್ಸ್ಪೈರಿ. ನಾಳೆ ನೋಡೋದಾದರೆ 83,000ದಲ್ಲಿ OI ಜಾಸ್ತಿ ಬಿಲ್ಡಪ್ ಆಗಿದೆ. ಇನ್ನೆಲ್ಲ ಕೂಡ ಈಕ್ವಲ್ ಪೊಸಿಷನ್ ಆಗೇ ಇದೆ. ನೋಡೋಣ ಯಾವ ಕಡೆಗೆ ತೊಗೊಂಡು ಹೋಗ್ತಾರೆ ನಾಳೆ ಅನ್ನೋದನ್ನು. ಅಗೇನ್ OI ಅನ್ನೋದು ಡೈನಮಿಕ್ ಡೇಟಾ ಆಗಿರುತ್ತೆ, ರಿಯಲ್ ಟೈಮಲ್ಲಿ ಟ್ರ್ಯಾಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಇವೆಂಟ್ ಅಂತ ಸದ್ಯದಲ್ಲೇ ಯಾವುದೂ ಇಲ್ಲ. ಬಟ್ ಫೆಡ್ಡಿಂದು ಈ ಸಲ 2 ಸಲ ಏನೋ ಇಂಟ್ರೆಸ್ಟ್ ರೇಟ್ನ ಡಿಸಿಷನ್ ತೊಗೊತಾರೆ ಅಂತ ಇತ್ತಲ್ಲ, 2 ಸಲ ಕಮ್ಮಿ ಮಾಡ್ತಾರೆ ಅಂತಿತ್ತು. ಬಟ್ ಇವಾಗ 3 ಸಲ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಟ್ರಂಪ್ ಅವರೆಲ್ಲ ಜೋರಾಗಿ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರಲ್ಲ. ನಾನು ಬಂದ ಮೇಲೇ ಎಲ್ಲ ಎಷ್ಟು ಬೇಗ ಹೋಗಬೇಕಾಗಿತ್ತೋ ಈ ನ್ಯಾಸ್ಡ್ಯಾಕು S&P 500 ಎಲ್ಲ ನಾನು ಅಂದ್ಕೊಡೋದಕ್ಕಿಂತ ಬೇಗನೆ ಹೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಈ ಡಾ ಜೋನ್ಸು 50,000 ಬ್ರೇಕ್ ಆಗಿದ್ದೆ ನಾನು ಟ್ಯಾರಿಫ್ ಹಾಕಿದ್ರಿಂದ ಅಂತ ಅವರು ಅದನ್ನ ಇನ್ನೂ ಸಪೋರ್ಟ್ ಮಾಡ್ಕೊಂಡೇ ಮಾತಾಡ್ತಾ ಇದ್ದಾರೆ ಟ್ಯಾರಿಫ್ಗಳನ್ನೆಲ್ಲ. ಬಟ್ ಸದ್ಯಕ್ಕೆ ಫೆಡ್ ಇವೆಂಟ್ ಈ ಸಲ 2 ಸಲ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ ಅಂತಿತ್ತು, ಅದೀಗ 3 ಸಲ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಇನ್ಫ್ಲೇಷನು, ಎಂಪ್ಲಾಯ್ಮೆಂಟು ಯಾವ ಥರ ಆಗುತ್ತೋ ಅದ್ರ ಮೇಲೆ ಮಿಕ್ಕಿದೆಲ್ಲ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ OIನಲ್ಲಿ ಅಂಥ ಇಂಟ್ರೆಸ್ಟ್ ಅನ್ನೋದು ಯಾವ ಕಡೆನೂ ಬಿಲ್ಡಪ್ ಆಗಿಲ್ಲ. ನಾಳೆನೂ ಮಾರ್ಕೆಟ್ ಸಸ್ಪೆನ್ಸ್ನ ಉಳಿಸ್ಕೊಳ್ತಾ ರೇಂಜನ್ನು ಮೇಂಟೈನ್ ಮಾಡುತ್ತಾ ಅಥವಾ ನಾಳೆ ಸಂಜೆ ಇವೆಂಟ್ ನೋಡಿಕೊಂಡು ಶುಕ್ರವಾರನೇ ರಿಯಾಕ್ಷನ್ ಕೊಡುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿ ಜೊತೆಗೆ ಹೂಡಿಕೆ ಆಗಲಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏನದು ಥೀಮ್ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.